ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಬಟ್ಟೆಗಳು ಯಾವುದಾದ್ರೂ ಇದ್ದರೆ ಮನೆ ಖಾಲಿ ಮಾಡೋಕ್ಕೆಲ್ಲ ಕಟ್ಟಬೇಕಲ್ವಾ? ಸೊ ಅದಕ್ಕೋಸ್ಕರ ಅದನ್ನು ಹೇಗೆ ಕಟ್ಟೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ನನಗೆ ನೀಟಾಗಿ ಕಟ್ಟಕ್ಕೆ ಬರಲ್ಲ. ಅದಕ್ಕೋಸ್ಕರ ಇವಾಗ ನಮ್ಮ ಅತ್ತೆ ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಕಟ್ಟೋದು ಅಂತ. ಓಣಿನೋ ಸೀರೆನೋ ಹಿಂಗೆ ಹಾಸ್ಬೇಕು, ಹಿಂಗೆ ಹಿಂಗೆ ಅಂತ ಹಿಂಗೆ ಮಡ್ಚ್ಬೇಕು. ಬಟ್ಟೆಗಳು ಮಡ್ಚ್ಬಿಟ್ಟು ಹಿಂಗೆ ಇಡಬೇಕು. ನೀವು ಹೆಂಗೆ ಮಡ್ಚಿರ್ತೀರ ಹಂಗೆ ಇಡಬೇಕು. ಹಿಂಗೆ ಮತ್ತೆ ನೀವು ಹಂಗೆ ಮತ್ತೆ ತಗೊಂಡು ಹಂಗೆ ಬಿಚ್ಚಿಬಿಟ್ಟು ಹಂಗಂಗೆ ಎತ್ತಿಕ್ಬೋದು. ಇದೇ ಥರ ಇರಬೇಕು ಬಟ್ಟೆ ಯಾವಾಗಲೂ. ನೀವು ಮತ್ತೆ ಗಂಟು ಕಟ್ಟಿದ್ರೆ ಬಿಚ್ಚಿದ್ರೆ ಇದೇ ರೀತಿ ಬಿಚ್ಚಬೇಕು. ಸೀರೆ ನೋಡಿ ಹಿಂಗೆ ಇಡಬೇಕು. ಹೆಂಗಂಗೋ ಇಟ್ಟರೆ ಆಗಲ್ಲ. ಸಾಕಲ್ವಾ? ಆಯ್ತಾ? ಮತ್ತೆ ಬಟ್ಟೆ ಗಲೀಜಾಗಬಾರ್ದು ಅಂದ್ರೆ ಇದ್ರ ಮೇಲೆ ಹಿಂಗೆ ಹಾಕ್ರಿ. ಹಿಂಗೆ ಹಿಂಗೆ ಹಾಕ್ರಿ, ಬಟ್ಟೆ ಗಲೀಜಾಗಲ್ಲ. ಹಿಂಗೆ ಆಯ್ತಾ? ಬಟ್ಟೆ ನೀವು ಟೆಂಪೋಗೆ ಹಿಂಗೆ ಹಾಕ್ಬೇಕಾದ್ರೂ ಅಷ್ಟೇ, ಹಿಂಗೆ ಹಾಕ್ಬೇಕಾದ್ರೂ ಅಷ್ಟೇ, ಏನು ಗಲೀಜಾಗಲ್ಲ. ನೋಡಿ ಇವಾಗ ಟೈಟಾಗಿ ಕಟ್ಬೇಕು. ಹಿಂಗೆ 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 ಇಟ್ಕೋಬೇಕು. ಹಿಂಗೆ ಬಿಚ್ಕೋಬೇಕು, ಎಳಿಬೇಕು ಹಿಂಗೆ ಹಿಂಗೆ. ಆಯ್ತಾ? ನೋಡ್ಕೊಳ್ರಿ ಕ್ಲೀನಾಗಿ. ಇವಾಗ ಕಟ್ಟಿದ್ರು ಅಸಹ್ಯ ಕಾಣಬಾರ್ದು. ಇವಾಗ ಹಿಂಗೆ ಈ ಥರ ಈ ಥರ ನೋಡಿ. ಹಿಂಗಾರು ಹಾಕಿ ಬಟ್ಟೆ ಗಲೀಜಾಗಲ್ಲ. ಟೆಂಪೋಗೆ ಹಾಕ್ಬೇಕಾದ್ರೆ ಆಯ್ತು. ನೋಡಿ ಎತ್ಬೇಕಾ? ಇಲ್ಲ, ಆಯಿತು, ಬಿಚ್ಚೋಗಲ್ಲ. ನೋಡ್ಕೊಂಡ್ರ ಒಂದ್ಸತಿ ಅಷ್ಟೇ. ಸೀರಿಯಲ್ ಕಟ್ಟಿ ನೆಕ್ಸ್ಟ್. ಇದು ಜಾಸ್ತಿ ಬಟ್ಟೆ ಬೇಕು. ಇದು ಸಾಕು. ನೋಡಿ ಸೀರೆಲ್ ಕಟ್ತಾ ಇರೋದು ಬರೀ ಸೀರೆಗಳು. ನೋಡ್ರಿ ನೋಡಿ ಇದ್ರ ಮೇಲೆ ಹಿಂಗ್ ಹಾಕಿದೀನಿ. ಮತ್ತೆ ಇವಾಗ ಹಿಂಗ್ ಕಟ್ಟೋದಷ್ಟೇ. ಸೇಮ್ ಏನು ದುಪ್ಪಟ್ಟ ತರನೇ ಸೀರೆನ ಅರ್ಧ ಮಾಡ್ಕೊಳ್ಬೇಕು ಅಷ್ಟೇ. ಅಂದ್ರೆ ಟೈಟ್ ಕಟ್ಬೇಕು ನೀವು. ಲೂಸ್ ಆಗಿ ಕಟ್ಟಿದ್ರೆ ಬಿಚ್ಕೊಂಡ್ಬಿಡುತ್ತೆ. ಟೈಟ್ ಆಗಿ ಎಳ್ದು ಹುಡುಗರ ಕೈಗೆ ಕಟ್ಟಿಸ್ರಿ ಹಿಂಗೆ.
ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಾ ಇರೋದು. ಹ್ಮ್ ಎಲ್ಲ ಬ್ಯಾಗಲ್ಲಿ ಹಾಕಿಟ್ಟಿದ್ದೀವಿ. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ತುಂಬ ದಿವಸದಿಂದ ಕೇಳ್ತಾ ಇದ್ರಿ ಅಂತ ಇವಾಗ ಮಾಡ್ತಾ ಇದ್ದೀವಿ ವಿಡಿಯೋ. ನೋಡಮ್ಮ, ಯಾರೋ ಕೇಳ್ತಾ ಇದ್ದಲ್ಲಮ್ಮ. ನೋಡ್ಕೊಳಮ್ಮ ಅಷ್ಟೇ.